ನಿಶಬ್ದ ಇದ್ರೆ ಮಾತಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. ನಾನು ಭಾಷಣ ಮಾಡಕ್ ಬಂದಿಲ್ಲ. ಪ್ಲೀಸ್ ಒಂದು ನಿಮಿಷ ಇದ್ದೀರಾ? ಇಲ್ಲ, ನಿಮ್ಮೆಲ್ಲರ ಪ್ರೀತಿಯ ಅಭಿಮಾನಿ, ಪ್ರೀತಿಯ ನಟರಾದಂಥ ಮಿಸ್ಟರ್ ಸುದೀಪ್ ಅವರೇ, ನಿಮ್ಮೆಲ್ಲರ ಪರವಾಗಿ, ಗ್ಯಾಟ್ ಪರವಾಗಿ, ನನ್ನ ವೈಯಕ್ತಿಕವಾಗಿ, ಗ್ಯಾಟ್ನ ಮ್ಯಾನೇಜ್ಮೆಂಟ್ ಪರವಾಗಿ, ನ್ಯಾಷನಲ್ ಎಜುಕೇಶನ್ ಫೌಂಡೇಶನ್ ಮ್ಯಾನೇಜ್ಮೆಂಟ್ ಪರವಾಗಿ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲರ ಅಭಿಮಾನಕ್ಕೆ, ಫಾರ್ ಆಲ್ ಯುವರ್ ಲವ್, ಫಾರ್ ಆಲ್ ಯುವರ್ ಅಭಿಮಾನ on him, he has come. So I welcome him on behalf of you and the management. He is a very great asset of the state. He is not only an asset of you and me, he is an asset of the state. On behalf of the management and all of you, I wish him a great success. ಇವತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಅವ್ರಿಗೆ ಬಹಳ ಕೆಲಸ ಇತ್ತು ಇವತ್ತು. ಆದರೂ ಕೂಡ ಈ ವರ್ಷ ನೀವು ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ನಮ್ಮ ಯುವಕರಿಗೆ, ನಮ್ಮ ಮಕ್ಕಳಿಗೆ ಸ್ಫೂರ್ತಿ ಕೊಡಬೇಕು ಅಂತೇಳಿ ಅವ್ರಿಗೆ ಆಹ್ವಾನ ಮಾಡಿದೆ. ಒಪ್ಪಿ ಇವತ್ತು ಬಂದಿದ್ದಾರೆ. ಅವರ ನಿಮ್ಮೆಲ್ಲರ ಶಕ್ತಿ ಇನ್ನೂ ಹೆಚ್ಚಿಗೆ ಈ ರಾಜ್ಯದ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಸಿಗಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೇನೆ, ವಿಶ್ ಮಾಡ್ತೇನೆ, ಶುಭವನ್ನ ಕೊಡ್ತಾ ಇದ್ದೇನೆ. ಗ್ಯಾಟ್ ಪರವಾಗಿ ನೀವೆಲ್ಲರೂ ಅವ್ರಿಗೆ ಜೋರು ಒಂದು ಚಪ್ಪಾಳಿಯನ್ನು ತಟ್ಟಿ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ನಿಮ್ಮ ಶಕ್ತಿ, ನಿಮ್ಮೆಲ್ಲರ ಸ್ಫೂರ್ತಿ ಅವ್ರಿಗೆ ಇನ್ನೇ ಸಿಗ್ಲಿ ಅಂತ ಹೇಳಿ ನಾನು ಅವ್ರಿಗೆ ಶುಭವನ್ನು ಹಾರೈಸ್ತೇನೆ. ಮಿಕ್ಕಿದ್ದು ನೀವುಂಟು, ಸುದೀಪ್ ಉಂಟು. Okay guys, before he talks, I would also welcome our trustee and the MP sir, Shri D.K. Suresh sir as well. All over to him now, guys! Your MP has come here, Rajarashinagar MP. So you want to wish you. ತಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಇವತ್ತಿನ ದಿನ ಕಾಲೇಜಿನ ಒಂದು ಫೆಸ್ಟನ್ನು ತಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ. ನಾನು ಒಬ್ಬ ಈ ಗ್ಯಾಟ್ನ ಪೋಷಕನಾಗಿ ಈ ಒಂದು ವೇದಿಕೆಗೆ ಬಂದಿದ್ದೇನೆ. ತಮಗೆಲ್ಲರಿಗೂ ಶುಭಾಶಯ. ನಿಮ್ಮ ಕಿಚ್ಚ ಸುದೀಪ್ ಬಂದಿದ್ದಾರೆ. ಬಹುಶಃ ತಾವೆಲ್ಲರೂ ಕೂಡ ಕಿಚ್ಚನ ರೀತಿ ಮುಂದಿನ ದಿನಗಳಲ್ಲಿ ಏನೇ ಇದ್ರೂ ಕೂಡ ತಾವೆಲ್ಲರೂ ಕೂಡ ಈ ಒಂದು ವಿಶೇಷವಾದಂಥ ಏನು ಒಂದು ಶಕ್ತಿಯನ್ನು ಅವರು ಇಟ್ಕೊಂಡು ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಅದೇ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಮುಂದಿನ ಜೀವನದಲ್ಲೂ ಕೂಡ ತಾವೆಲ್ಲರೂ ಕೂಡ ಅವರ ಒಂದು ದೇಹಗಳನ್ನು ಇಟ್ಕೊಂಡು ನೀವು ಕೆಲಸ ಮಾಡಬೇಕು ಅಂತೇಳಿ ತಮ್ಮಲ್ಲಿ
ಪ್ರಾರ್ಥಿಸ್ತಾ ತಮಗೆಲ್ಲರಿಗೂ ಕೂಡ ಶುಭವನ್ನು ಕೊಡ್ತಾ ಇದ್ದೇನೆ. ಆಲ್ ದ ಬೆಸ್ಟ್, ಗುಡ್ ಲಕ್. ಮೊದಲನೇದಾಗಿ ಇಲ್ಲಿ ಸೇರಿರುವ ಪ್ರತಿ ಹಿರಿಯರಿಗೆ ನಮಸ್ಕಾರ ಹೇಳ್ತಾ, and then hi to all of you. How are you? ನನಗೆ ಆ guided speeches, so we'll do one thing, okay? So one ಕೆಲಸ ಮಾಡೋಣ. So I'm just going to pass on the mic, and probably some of you can ask me if you have something to ask me. Okay? Can somebody pass on the mic? Somebody volunteer with 2-3 mics, you can just take it around, please. Along with the quick. Yes, Vijay. Can we have the mics, please? Yes. Hello, sir. Sir, here. We love you so much. Yeah, come again. I said we all love you so much. That was so mutual. I love you too. So, Can I ask you a question? yes, ma'am. What makes you such a fashionista? You're What? such a fashion star. I want you to listen to me very carefully. First of all, understanding a woman has always been a difficult problem for me. So, now, me. I want you to go a little slow on your question so that I can understand what you say. Yes. What Can I have silence, please? It's gonna be nice. Yeah. What makes you such a fashion star? You're such a fashionista. From your movies, every movie says something changed. Something new, something unique. Your hairstyle is marvelous, sir. Thank you. What great talent. My hair is a genetical gift. It is not a disorder. Alright, so probably people like you, every time somebody like you tells me they love me, I become younger. So that gives me joy. Thank you so much. Thank you, sir. Pass on the mic.